ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಪ್ರೋಮೋ ಟೈಟಲ್ ನೋಡೋದಾದರೆ ಫ್ಲಾಪ್ ಆಗೋದು ಯಾರ ಕತೆ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಈ ಪ್ರೋಮೋ ಮೇಲ್ನೋಟಕ್ಕೆ ನೋಡೋದಾದರೆ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಗಳು ತಮ್ಮದೇ ಆದ ಒಂದು ಸ್ಟೋರಿನ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಸೊ ಅದನ್ನು ಇವಾಗ ಬಯಲು ಮಾಡುವಂಥ ಒಂದು ಚಟುವಟಿಕೆ ಅಂತ ನನಗನ್ಸುತ್ತೆ. ಅದು ಆಯಾ ಸ್ಪರ್ಧಿಗಳ ಒಂದು ಅನಿಸಿಕೆ ಬಗ್ಗೆ ಇಲ್ಲಿ ನಡೀತಾ ಇದೆ. ಮೊದಲನೇದಾಗಿ ನೋಡೋದಾದರೆ ವಿನಯ್ ಅವರು ಪ್ರತಾಪ್ ಸ್ಟೋರಿ ಮುಂದೆ ಫ್ಲಾಪ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಕಾರಣ ಏನು ಅಂತಂದರೆ ಅವರು ಪಾಪ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊತಾರೆ, ಆಮೇಲೆ ಅಮಾಯಕ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ಅದು ಅವರಲ್ಲ. ಸೊ ಅವರ ಒಂದು ಏನಿದೆ ಕತೆ ಅದು ಬಯಲಾಗುತ್ತೆ ಅದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಸಂಗೀತ ಅವರು ತನಿಷಾ ಬಗ್ಗೆ ಹೇಳ್ತಿದ್ದಾರೆ. ಅಂದರೆ ಇಷ್ಟು ದಿನ ಇದ್ದಂಥ ತನಿಷಾನೇ ಬೇರೆ ಇತ್ತು. ಈ ವೀಕೆಂಡ್ ಆದಮೇಲೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತನಿಷಾ ಅವರು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಕಾರ್ತಿಕ್ ಅವರು ಕೂಡ ತನಿಷಾ ಅವ್ರಿಗೆ ಒಂದು ವೋಟ್ ಮಾಡಿದ್ದಾರೆ. ಸೊ ಇಲ್ಲಿ ತನಿಷಾ ಅವರು ಕತೆ ಏನಿದೆ ಅವ್ರದ್ದು ಫ್ಲಾಪ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಅಂತ. ಸೊ ನನ್ನ ಕೇಳೋಕೆ ಹೋದರೆ ತನಿಷಾ ಅವರು ರೀಸೆಂಟಾಗಿ ಈ ವೀಕೆಂಡ್ ಎಪಿಸೋಡ್ ಏನಾಯಿತು, ಸುದೀಪ್ ಸರ್ ಅದು ಸೆಕೆಂಡ್ ಟೈಮ್ ವೋಟಿಂಗ್ ಮಾಡಿಸಿದ್ರಲ್ಲ ಫ್ರೆಂಡ್ಶಿಪ್ ಬಗ್ಗೆ, ಇದರಲ್ಲಿ ಅದು ಶುಗರ್ ಕೋಟಿಂಗ್ ಅನ್ನೋದನ್ನ ಬಿಟ್ಟಾಕಿ ಅನ್ನೋ ರೀತಿಯಲ್ಲಿ ಹೇಳಿದಾದ್ಮೇಲೆ ತನಿಷಾ ಅವರೆಲ್ಲ ತುಂಬ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ಈ ನಾಮಿನೇಷನ್ ಇದರಲ್ಲಿ ಬಂದಾಗ ಕಾರ್ತಿಕ್ ಅವರಿಗೆ ಹೇಳ್ತಾರೆ, ಸೊ ಅಲ್ಲಿ ನನ್ನ ಹಾರ್ಟಿಗೆ ಯಾರಾದರೂ ಚುಚ್ಚಿದ್ರೆ, ಆ ನಾಮಿನೇಷನಲ್ಲಿ ಏನು ಚುಚ್ಚಿದ್ರು ಕಾರ್ತಿಕ್ ಅವರು ನಾಮಿನೇಟ್ ಮಾಡಿದರು, ನನ್ನ ಹಾರ್ಟಿಗೆ ಯಾರಾದರೂ ಚುಚ್ಚಿದ್ರೆ ನಾನು ಅವ್ರನ್ನ ಬೆಂಕಿನಲ್ಲಿ ಹಾಕೋದು ಅನ್ನೋ ರೀತಿಯಲ್ಲಿ ಎಲ್ಲ ಕೆಲವೊಂದು ಪದಗಳೆಲ್ಲ ಯೂಸ್ ಮಾಡಿದ್ರು. ಅದು ತುಂಬ ಎಲ್ಲೋ ಹಾರ್ಶ್ ಆಯಿತು ಅಂತ ನನಗನ್ನಿಸ್ತು ಪರ್ಸ್ನಲಿ. ಸೊ ಇಲ್ಲಿ ಕಾರ್ತಿಕ್ ಅವರು ಅದನ್ನೇ ಇಟ್ಕೊಂಡು ಅವ್ರನ್ನ ವೋಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆಮೇಲೆ ಕಾರ್ತಿಕ್ ಅವರು ಒಂದು ಮಾತು ಹೇಳಿದ್ರು, ಒಂದು ಡೈಲಾಗ್ ರೀತಿಯಲ್ಲಿ ಹೇಳಿದ್ರು, ತನಿಷಾ ಬೆಂಕಿ ಹೌದು, ಆದರೆ ಸುನಾಮಿ ಬಂದರೆ ಯಾವ ಬೆಂಕಿನೂ ನಿಲ್ಲಲ್ಲ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಹೊಡೆದ್ರು. ಸೊ ಸಖತ್ ಏನಂತಂದರೆ ಅದಕ್ಕೆ ತುಂಬ ಅಗ್ರೆಸಿವ್ ಆಗಿ ಆಡುವಂಥ ಪ್ರಯತ್ನ ಎಲ್ಲರೂ ಮಾಡ್ತಿದ್ದಾರೆ, ಎರಡು ಕಡೆಯಿಂದ ಕೂಡ ಆಗ್ತಾ ಇದೆ. ಸೊ ನೋಡ್ಬೇಕು ಏನೇನಾಗುತ್ತೆ ಅಂತ. ಜೊತೆಗೆ ನನಗನ್ಸೋದು ಫ್ಲಾಪ್ ಸ್ಟೋರಿಗಳಿದಾವೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ. ಖಂಡಿತವಾಗ್ಲೂ ಇದೆ. ಯಾರ್ದು ಫ್ಲಾಪ್ ಸ್ಟೋರಿ, ಯಾರ್ದು ಫೇಕ್ ಸ್ಟೋರಿ, ಯಾರ್ದು ರಿಯಲ್ ಸ್ಟೋರಿ ಅಂತ ಜನಗಳಿಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ಅದು ಜನಗಳು ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಮೇ ಬಿ ವೋಟಿಂಗ್ ನಡೀತಾ ಇದೆ. ಯಾರೋ ಒಬ್ಬ ಸದಸ್ಯ ಅಂತ ಹೇಳಿದ್ದಾರೆ, ಮೇ ಬಿ ಒಬ್ಬ ಸದಸ್ಯ ಅಂದರೆ ಮ್ಯಾಕ್ಸಿಮಮ್ ವೋಟ್ ಯಾರಿಗೆ ಬಂದಿರುತ್ತೆ. ಸೊ ಅವ್ನಿಗೆ ಏನಾದರೂ ಒಂದು ಶಿಕ್ಷೆ ಇರ್ಬೋದು, ಅವನಿಗೆ ಅಥವಾ ಅವಳಿಗೆ ಯಾರಾದರೂ ಆಗಿರ್ಬೋದು. ಸೊ ಅವ್ರಿಗೆ ಒಂದು ಏನಾದರೂ ಒಂದು ಶಿಕ್ಷೆ ರೀತಿಯಲ್ಲಿ ಅಥವಾ ಅವರ ಒಂದು ಟಾಸ್ಕ್ ಏನಾದರೂ ಸಪ್ರೇಟಾಗಿ ಕೊಡ್ತಾರೆ, ಏನೋ ಇರ್ಬೋದು ಮೇ ಬಿ. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಒಂದು ಎಪಿಸೋಡಲ್ಲಿ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಹಳೆಯ ಒಂದು ಎಲಿಮಿನೇಟ್ ಆಗಿ ಯಾರು ಹೋಗಿದ್ದಾರೆ ಅವರ ಒಂದು ಸ್ಪರ್ಧಿಗಳು ಕೂಡ ಬಂದಿದ್ದಾರೆ. ಸೊ ನಾವು ಮೊದಲೇ ಬೆಳಗಿನ ವಿಡಿಯೋದಲ್ಲಿ ಹೇಳ್ದಂಗೆ, ಸೊ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥವ್ರಿಗೆ ಅವರ ಒಂದು ಇನ್ಪುಟ್ಸ್ ಏನಿದೆ ತುಂಬ ಒಂದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಹೋಗಿರೋದ್ರಿಂದ. ಸೊ ಬಿಗ್ ಬಾಸ್ ಅವರು ಕೂಡ ಮೇ ಬಿ ಪರ್ಮಿಷನ್ ಕೊಟ್ಟಿದ್ದಾರೆ, ಹೊರಗಡೆ ಏನೇನು ನಡೀತಿದೆ ಅವ್ರ ಬಗ್ಗೆ ಅಂತೆಲ್ಲ ಹಂಚ್ಕೊಳ್ಬೋದು ಅಂತ ಹೇಳಿದ್ದಕ್ಕೋಸ್ಕರ ಅಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ತಮ್ಮದೇ ಒಂದು ಏನು ಹೊರಗಡೆ ನಡೀತಾ ಇದೆ ಅದನ್ನು ಇನ್ಪುಟ್ಸ್ನ ಕೊಡ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ಬೆಳವಣಿಗೆ. ಜೊತೆಗೆ ಮನೆ ಒಳಗಡೆಗೆ ಇವರು ಒಂದು ದಿನ ಸ್ಟೇ ಮಾಡ್ತಿದ್ದಾರಂತೆ, ಅಂದರೆ ಒಂದು ರಾತ್ರಿ ಕೂಡ ಅಲ್ಲೇ ಇರ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಸೊ ಅಷ್ಟೊಂದು ಲಾಂಗ್ ಆಗಿ ಬಿಡೋವಂಥದ್ದು ಏನಕ್ಕೆ ಅವಶ್ಯಕತೆ ಇತ್ತು ಗೊತ್ತಿಲ್ಲ. ಯಾಕಂತಂದರೆ ಇವಾಗ ಆಲ್ರೆಡಿ ಎಲಿಮಿನೇಟ್ ಆಗಿ ಹೋಗಿದ್ದಾರೆ, ಮತ್ತೆ ತಿರುಗಿ ಬಂದರು ಗೆಸ್ಟಾಗಿ ಹೋಗ್ಬೇಕು ಅವತ್ತಿನ ದಿನವೇ. ಬಟ್ ಒಂದು ದಿನ ಪೂರ್ತಿಯಲ್ಲಿ ನೈಟಲ್ಲಿ ಸ್ಟೇ ಆಗೋವಂಥದ್ದು ಸೊ ನನಗೆಲ್ಲೋ ಅಷ್ಟೊಂದು ಸರಿ ಅಂತ ಅನಿಸಲಿಲ್ಲ. ಯಾಕಂತಂದರೆ ಇದು ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಅನಿಸೋದೇ ಇಲ್ಲ. ಸೊ ಒಂದು ಬಿಗ್ ಬಾಸ್ ಮನೆಗಡೆ ಒಂದು 8 ಜನ ಇದ್ದಾರೆ ಅಥವಾ 6 ಜನ 7 ಜನ ಇದ್ದಾರೆ ಅಂತಂದರೆ ಅವ್ರನ್ನ ಮಾತ್ರ ಬಿಡಬೇಕು. ಇವಾಗ ಎಲಿಮಿನೇಟ್ ಆದಂಥವ್ರನ್ನ ಮತ್ತೆ ತಿರುಗಿ ವಾಪಸ್ ಕರ್ಕೊಂಡು ಬಂದು ಅವ್ರನ್ನ ಮತ್ತೆ ತಿರುಗಿ ಅಲ್ಲೇ ಸ್ಟೇ ಮಾಡಿಸೋವಂಥದ್ದು. ಸೊ ಏನು ಬಿಗ್ ಬಾಸ್ ಶೋನ ಅಥವಾ ರಿಯಾಲಿಟಿ ಶೋನ ಹಾಕೊಂಡು ಎಳಿತಾ ಇದ್ದಾರೆ ಗುರು, ನಿಜವಾಗ್ಲೂ ಬೇಜಾರಾಗುತ್ತೆ. 100 ದಿನ ಆಯಿತು, ಇನ್ನೇನಕ್ಕೆ ಯಾವ ಇದಕ್ಕೋಸ್ಕರ ಕಾಟಾಚಾರಕ್ಕೆ ಇದನ್ನ ಹೇಳ್ತಿದ್ದಾರೆ ಗೊತ್ತಿಲ್ಲ. ಮತ್ತೆ ತಿರುಗಿ ಹಳೆಯ ಒಂದು ಕಂಟೆಸ್ಟೆಂಟ್ಗಳೆಲ್ಲ ಮತ್ತೆ ತಿರುಗಿ ವಾಪಸ್ ಕರ್ಕೊಂಡ್ಬಂದು ಈ ಸಿಂಗಿಂಗ್ ಶೋ ಆಗಲಿ, ಡ್ಯಾನ್ಸಿಂಗ್ ಶೋಗಳಾಗಲಿ, ಸೊ ಅದರಲ್ಲಿ ಕಾಮಿಡಿ ಶೋ ಆಗಲಿ, ಸೊ ಅದರಲ್ಲಿ ಯಾರನ್ನೂ ಎಲಿಮಿನೇಟೇ ಮಾಡಲ್ಲ. ಅವ್ರು ವೋಟಿಂಗ್ ಹಾಕ್ಸ್ತಾರೆ, ಬಟ್ ಯಾರನ್ನೂ ಎಲಿಮಿನೇಟು ಮಾಡಲ್ಲ, ಎಂಥದ್ದು ಮಾಡಲ್ಲ. ಕೊನೆವರೆಗೂ ಫುಲ್ ಒಂದಿಬ್ಬರು ಅಥವಾ 1-2 ಜೋಡಿನ ಎಲಿಮಿನೇಟ್ ಮಾಡ್ತಾರೆ, ಬಿಟ್ಟರೆ ಯಾರನ್ನೂ ಮಾಡೋದೇ ಇಲ್ಲ. ಕೊನೆಗೆ ಬಂದುಬಿಟ್ಟು ಒಬ್ಬರನ್ನ ಫೈನಲ್ ಅಂತ ಇದು ಮಾಡ್ತಾರೆ ಅಷ್ಟೇ. ಸೊ ಇದೇ ನಡೀತಿರೋದು ಇಲ್ಲಿ. ಸುಮಾರು ಜನ, ಇವಾಗ 8 ಜನ ಆಲ್ರೆಡಿ ಅವರೇ ಕಂಟೆಸ್ಟೆಂಟ್ ಇದ್ದಾರೆ. ಇವರು ಇನ್ನೊಂದು 7-8 ಜನ ಬಂದರೆ ಅಲ್ಲಿ ಮತ್ತೆ ತಿರ್ಗಿ ಒಂದು 15 ಜನ ಆಗೋಯ್ತು ಅಲ್ಲಿ. ಇಲ್ಲಿ ನೀವು ಎಲಿಮಿನೇಟ್ ಮಾಡೋದೇನಾಯಿತು, ಇಲ್ಲಿ ಕರೆಸೋದೇನಾಯಿತು ಮತ್ತೆ ವಾಪಸ್ಸು. ಸೊ ಇದು ಎಲ್ಲೋ ನನಗೆ ಸೀರಿಯಲ್ ರೀತಿಯಲ್ಲಿ ತುಂಬ ಲೆಂತಾಗಿ ಎಳಿತಾ ಇದ್ದಾರೆ. ಸೊ ಅದು ಅನವಶ್ಯಕ, ಇಂಟ್ರೆಸ್ಟೇ ಬರ್ತಾಯಿಲ್ಲ. ಒಂದು ರೀತಿಯಲ್ಲಿ ಧಾರಾವಾಹಿ ನೋಡಿದ ರೀತಿಯಲ್ಲಿ ಆಗ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.